ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಆತ್ಮೀಯರು ಆದಂಥ ಸಾಮೇಗೌಡ್ರೆ, ಜಿಲ್ಲೆಯ ಕಾರ್ಯದರ್ಶಿ ನೌಕರರ ಸಂಘದ ಗೌರವಾಧ್ಯಕ್ಷರಾದಂಥ ಚಿನ್ನಳ್ಳಿ ಗೋಪಾಲ್ ಅವರೇ, ನಮ್ಮ ತಿಮ್ರಾವತ್ನಹಳ್ಳಿ VSSN ಅಧ್ಯಕ್ಷರಾದಂಥ ಕಿಟ್ಟಣ್ಣ ಅವರೇ, ನಮ್ಮ ಆತ್ಮೀಯರಾದಂಥ ಬಿಕ್ನಳ್ಳಿ ಚಂದ್ರ ಅವರೇ, ಪಶ್ಚಿಮ ಕ್ಷೇತ್ರದ ನಮ್ಮ ಅಧ್ಯಕ್ಷರಿಗೆ ಹಣ ತಗೊಳ್ಳದೆ ಓಟ್ ಹಾಕಿರುವಂಥ ವೇಗ ಮಡುಗು ಕೃಷ್ಣ ಅವರೇ, ನನಗೆ ಯಾರೂ ಕೊಡಲಿಲ್ಲ ನೋಡಿ. ನಮ್ಮ ಸಾಮೇಗೌಡರಿಗೆ ದುಡ್ಡು ತಗೊಳ್ಳದೆ ಇಲ್ಲ, ನನಗೂ ಹಾಕಿದ್ದಾರೆ, ಒಂದು 4-5 ಜನ ಹಾಕಿದ್ದಾರೆ, ನಾನು ಮರೆತುಬಿಟ್ಟೆ. ನಮ್ಮ ಕೃಷ್ಣ ಅವರೇ, ಚಲಪತಿ ಅವರೇ, ನಮ್ಮ ವಿಸ್ತೀರ್ಣಾಧಿಕಾರಿಗಳೇ, ಎಲ್ಲ ಕಾರ್ಯದರ್ಶಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಇದು ಚಂದ್ರನ ಮೇಲೆ ಕೂಡ ಆಪಾದನೆ ಬರುತ್ತಂತೆ, ಏನೋ ಕಪ್ಪುಗಿದೆ ನೋಡೋಕ್ಕೆ ಅಂತ. ಆ ರೀತಿ ನನ್ನ ಮೇಲೂ ಕೂಡ ಆಪಾದನೆ ಬಂದಿತ್ತು. ಕಾರ್ಯದರ್ಶಿಗಳಿಗೆ 5 ಲಕ್ಷ ಮಾಡಿಬಿಡ್ತಾಯಿದ್ರು, ಕಾಡೇನಹಳ್ಳಿ ನಾಗರಾಜ್ ಅವರು ಅದನ್ನು ತಪ್ಪಿಸಿದ್ರು ಅಂತ. ಅದು ತಪ್ಪಿಸಿದ್ದಲ್ಲ, ಆ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬೇಕಾಗಿರೋದನ್ನು ನಾನು ಮಾತಾಡಿದ್ದೀನಿ ಅಷ್ಟೇ. ಕೆಲವರು ನಿರ್ದೇಶಕರು ಅಲ್ಲಿ ಬಂದಾಗ ವಾಸ್ತವಾಂಶದ ಅರಿವು ಅವ್ರಿಗಿರೋದಿಲ್ಲ, ಮತ್ತು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೋದ 5 ವರ್ಷದ ಕೊನೆಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ನಮ್ಮ ನೌಕರ ಸಂಘದವರು ತಂದಾಗ ಆ ಪರಿಸ್ಥಿತಿನಲ್ಲಿ ಕೇವಲ 18 ಕೋಟಿ ನಷ್ಟದಲ್ಲಿತ್ತು ನಮ್ಮ ಒಕ್ಕೂಟ. ನಾನು ಮಾತಾಡಿದ್ದು ಒಕ್ಕೂಟ 18 ಕೋಟಿ ನಷ್ಟದಲ್ಲಿದೆ. ಆ ಸಂದರ್ಭಕ್ಕೆ ಅಲ್ಲಿ ನೌಕರರ ಪೆನ್ಷನ್ನು ಇವೆಲ್ಲ ತೀರ್ಮಾನಕ್ಕೆ ಬಂದಿರತಕ್ಕಂಥವು ಸುಮಾರು 100-150 ನೌಕರದಿತ್ತು. ಆ ಸಮಯದಲ್ಲಿ ಏನಾದರೂ ನಿರ್ಧಾರ ತಗೊಂಡು ಏನಾದರೂ ಮಾಡಿದ್ದಿದ್ರೆ ಸುಮಾರು 5-6 ಕೋಟಿ ರೂಪಾಯಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು. ಈ ಪರಿಸ್ಥಿತಿಯಲ್ಲಿ ಸಾಧು ಅಲ್ಲ. ಲಾಭ ಬರಲಿ, ಲಾಭ ಬಂದ ನಂತರ ತೀರ್ಮಾನ ತಗೊಳ್ಳೋಣ. ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಒಕ್ಕೂಟ ಬೇರೆ ಆಗ್ತಾಯಿದೆ. ಚಿಕ್ಕಬಳ್ಳಾಪುರದ ಒಕ್ಕೂಟದ ಅನೇಕ ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ. ಕೆಲವೊಂದು ಕಾರ್ಯದರ್ಶಿಗಳಿಗೆ ಸಮಯ ಮುಗಿದೋಗಿದ್ದರೂ ಸಹ 65 ವರ್ಷ ಆಗಿದ್ದರೂ ಕೂಡ 70 ವರ್ಷ ಆಗಿದ್ದರೂ ಕೂಡ ಪೆನ್ಷನ್ಗೆ ಅರ್ಜಿಗಳು ನಮ್ಮ ಮುಂದೆ ಇದ್ದು. ಯಾಕೆಂತಂದರೆ ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿ ತೀರ್ಮಾನ ತಗೊಳ್ಳೋದಕ್ಕೆ ಆಡಳಿತ ಮಂಡಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಂಥ ಸಂದರ್ಭದಲ್ಲಿ 70 ವರ್ಷದವರು ಕೂಡ ನಿವೃತ್ತಿ ವೇತನಕ್ಕೆ ಅರ್ಜಿ ಕೊಟ್ಟಿದ್ದರು. ಯಾವ ರೀತಿ ತೀರ್ಮಾನ ತಗೋಬೇಕಾಗ್ತದೆ, ಇದನ್ನು ನಾವು ಯಾವ ರೀತಿ ಮೊದಲಿಗೆ ಕಾರ್ಯದರ್ಶಿಗಳಿಗಾಗಲಿ ಯಾರಿಗೂ ಆಗಲಿ ನಿವೃತ್ತಿ ವೇತನ ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ. ನಿಮ್ಮೆಲ್ಲರ ಒಂದು ಏನು ಒತ್ತಾಯದ ಮೇರೆಗೆ ಮೊದಲಿಗೆ 2 ಲಕ್ಷ, ತದನಂತರ 3 ಲಕ್ಷ ಮಾಡಿದ್ದೀವಿ. ಇದನ್ನು ಯಾವುದೇ ಒಕ್ಕೂಟದಲ್ಲಿ ಕೂಡ ಇದುವರೆಗೂ ಮಾಡಿಲ್ಲ. ಕೇವಲ ಚಾಮರಾಜನಗರ ಇದರಲ್ಲಿ ಮಾತ್ರ ಮಾಡಿದ್ದಾರೆ. ನಮ್ಮ ಒಕ್ಕೂಟದಲ್ಲಿ ಇದನ್ನು ಜವಾಬ್ದಾರಿಯಾಗಿ ತಗೊಂಡು ನಾವು ಪ್ರಾರಂಭ ಮಾಡಿದ್ವಿ. ಯಾಕೆ ಅಂತಂದರೆ ಕಾರ್ಯದರ್ಶಿಗಳು ಎಲ್ಲರೂ ಸಹ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವತ್ತು ಅವ್ರು ಚೆನ್ನಾಗಿದ್ದರೆ
ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ದೃಷ್ಟಿನಲ್ಲಿ ಅದನ್ನು ಜಾರಿ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ 5 ಲಕ್ಷ ಮಾಡೋಕ್ಕಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಕೂಡ 7,78,00,000 ಒಕ್ಕೂಟ ನಷ್ಟದಲ್ಲಿದೆ ಈಗ. ಆದರೆ ಮಾರ್ಚ್ಗೆ ನಾವು ಒಂದು 8 ಕೋಟಿವರೆಗೂ ಲಾಭ ಬರ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಕಾರ್ಯದರ್ಶಿ ಮಿತ್ರರಿಗೆ ಅನೇಕ ದಿನಗಳಿಂದ ಇದು ಬೇಡಿಕೆ ಇದೆ. ಆಮೇಲೆ ಜೊತೆಗೆ ನನ್ನ ಮೇಲೆ ಇರ್ತಕ್ಕಂಥ ಆಪಾದನೆಯನ್ನು ನಾನು ಕಳ್ಕೋಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾನು ಇವರೊಂದು ಬರೀ ಒಂದು ಇದು ಕೊಟ್ಟಿದ್ದರು, ರೆಪ್ರೆಸೆಂಟೇಷನ್, ಅದು MD ಅವ್ರಿಗೆ ಕೊಟ್ಟಿದ್ರು. ನಾನು ಹೇಳಿದೆ, ನಿಮ್ಮ MD ಅವ್ರಿಗೆ ಕೊಟ್ಟರೆ ಸಾಕಾಗೋದಿಲ್ಲ, ನಾಳೆ 23ನೇ ತಾರೀಕು ಮೀಟಿಂಗ್ ಇದೆ, ನೀವೆಲ್ಲ ಬನ್ನಿರಿ ಅಂತ ಹೇಳಿದೆ. ನಾನು ಹೇಳಿದ ಮೇಲೇ ನೀವು ಬಂದಿದ್ದು, ಇಲ್ಲದೆ ಬರ್ತಾಯಿದ್ರಾ? 23ನೇ ತಾರೀಕು ಎಲ್ಲರೂ ಬಂದರು, ಅಧ್ಯಕ್ಷರಿದ್ದರು, ಅಧ್ಯಕ್ಷರ ಮುಂದೆ ಇದು ಕೊಟ್ಟ ತದನಂತರ ಬೋರ್ಡಲ್ಲಿ ಆ ಒಂದು ಟ್ರಸ್ಟ್ ಬಂದಾಗ ನಾನು ನಮ್ಮ ಸಾಮೇಗೌಡರು ಪ್ರಥಮವಾಗಿ ಇದನ್ನು ಮಾಡಿ ನೋಡೋಣ, ಇನ್ನೂ ನೋಡಿ ನಮ್ಮ ಅಫಿಷಿಯಲ್ಸ್ ಎಲ್ಲನೂ ಸ್ವಲ್ಪ ನೋಡೋಣ, ಇನ್ನೂ ಸ್ವಲ್ಪ ನೋಡಿ ಮಾಡೋಣ ಹಾಗೆ ಹೀಗೆ ಅಂದರು. ನೋಡೋ ಕ್ವಶನ್ ಇಲ್ಲ, ಇನ್ನೊಂದಿಲ್ಲ, ಲಾಭಾಂಶ ಬರ್ತಾ ಇದೆ. 5 ಲಕ್ಷ ಕಾರ್ಯದರ್ಶಿಗೆ, 3 ಲಕ್ಷ ಸಹಾಯಕರಿಗೆ, 3 ಲಕ್ಷ ಹಾಲು ಪರೀಕ್ಷಕರಿಗೆ, 2 ಲಕ್ಷ ಸಹಾಯಕರಿಗೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಅವತ್ತು ತೆಗೆದುಕೊಂಡಿದ್ದೀವಿ. ಹಾಗೆಯೇ ಮತ್ತು 10 ಪೈಸೆ ಪ್ರೋತ್ಸಾಹ ಧನವನ್ನು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ 5 ಪೈಸೆ ಕಾರ್ಯದರ್ಶಿಗೆ, 3 ಪೈಸೆ ಹಾಲು ಪರೀಕ್ಷಕರಿಗೆ, 2 ಪೈಸೆ ಸಹಾಯಕರಿಗೆ ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಒಂದನ್ನು ನೀವು ಯೋಚನೆ ಮಾಡಬೇಕಾಗ್ತದೆ, ನಮ್ಗೆ ನೀವು ಯಾರು ಶತ್ರುಗಳಲ್ಲ, ಆದರೆ ನಾವು ಸಹಾಯ ಮಾಡಿರೋದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಭಾಳ ಜನ. ನನ್ನ ಮಾತು ಹೊರಟೆ, ಆದರೆ ಯಾರಿಗೂ ತೊಂದರೆ ಮಾಡಿಲ್ಲ, ನಾನು ಅನ್ಯಾಯ ಮಾಡಿಲ್ಲ. ನಾನು ಹೇಳೋದು ಇಷ್ಟೇ, ಯಾರಾದರೂ ಒಂದು ಚೂರು ಹಾಲು ಕೊಟ್ಟರೆ ಅದನ್ನು ಸಾಯೋವರೆಗೂ ಜ್ಞಾಪಕ ಇಟ್ಕೋಬೇಕು. ಕನ್ನಡದಲ್ಲಿ ಒಂದು ಇದಿದೆ, ಹಾಲು ಹಾಕಿದ ಮನೆಯಲ್ಲಿ ಹಸುಕರು 2 ಸಾಯಲಿ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ ಇದು. ಅನೇಕರಿಗೆ ಸಹಾಯ ಮಾಡಿದ್ದೀನಿ, ಆದರೆ ನನಗೆ ಸಹಾಯ ಮಾಡಿಲ್ಲ. ಆ ನೋವು ನನ್ನಲ್ಲಿದೆ. ನಾನು ಸಹಾಯ ಮಾಡದೇ ಇದ್ದರೆ ನನಗೆ ಸಹಾಯ ಮಾಡೋದು ಬೇಡ. ನಾವು ನಮ್ಮ ಹತ್ರ ಸಹಾಯ ಪಡ್ಕೊಂಡ್ರೂ ಕೂಡ ಮತ್ತೆ ನಮಗೆ ದ್ರೋಹ ಮಾಡಿದ್ರೆ ಅದು ನೋವಲ್ವಾ? ನೋವಾಗಲ್ವಾ? ಇಲ್ಲ, ಏನು ತೊಂದರೆ ಮಾಡಿದ್ದೀನಿ ನಾನು? ಇದು 20ನೇ ವರ್ಷ, ಅಂದರೆ 16 ವರ್ಷದಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ತೊಂದರೆ ಮಾಡಿದ್ದೀನಿ ಹೇಳಿ? ನಾನು ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ನಮಗೆ ಗೊತ್ತು, ನೀವು ಈ ಒಂದು ವ್ಯವಸ್ಥೆಯಲ್ಲಿ ಭಾಳ ಮುಖ್ಯ. ಅಧ್ಯಕ್ಷರು ಎಷ್ಟು, ಕಾರ್ಯಕಾರಿ ಮಂಡಳಿ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ನೀವು ಮುಖ್ಯ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಒಂದು ತಿಳ್ಕೊಳ್ಳಿ, ಈಗ ನಮ್ಮದು ಭಾಳ ಚಿಕ್ಕ ಒಕ್ಕೂಟ, ಬರೀ 5 ತಾಲೂಕು ಇರ್ತಕ್ಕಂಥ ಒಕ್ಕೂಟ. ಈಗ ಒಕ್ಕೂಟದಲ್ಲಿ ಕಾಲು ದಿನಸಪ್ಪ ಹೋಗೋದೇ ಮಕ್ಕಳು ಪಟ್ಕೊಂಡು ಮುಸ್ಲೋಡ್ಕ 5 ತಾಲೂಕು ಇರ್ತಕ್ಕಂಥದ್ದು. ಇಲ್ಲಿ ಕೆಲವು ತಾಲೂಕಲ್ಲಿ 100ಕ್ಕೆ 100 ಕ್ವಾಲಿಟಿ ಬರ್ತಾ ಇರ್ತಕ್ಕಂಥ ಓದಿದೆ. ಕೋಲಾರ 100ಕ್ಕೆ 100, ಬಂಗಾರಪೇಟೆ 100ಕ್ಕೆ 100, ಮಾಲೂರು 100ಕ್ಕೆ 100, ಶ್ರೀನಿವಾಸಪುರ 100ಕ್ಕೆ 100, ಮುಳಬಾಗಲ್ 97, 96, 95, 96 ಆ ರೀತಿಯೇ ಹೋಗ್ತಾ ಇದೆ. ನಾವ್ಯಾಕೆ 100% ಕೊಡ್ತಾ ಇಲ್ಲ? ಇದನ್ನು ನಾವು ಒಂದೊಂದು ಸಾರಿ ನಾವು ಸ್ಟ್ರಿಕ್ಟ್ ಮಾಡಬೇಕಾಗ್ತದೆ. ನಾವು ನಮ್ಮ ಇವರಿಗೆ ಕ್ವಾಲಿಟಿ ಕೊಡಿ ಅಂತೇಳಿ ನಮ್ಮ ಸೂಪರ್ವೈಸರ್ಗೆ ಹೇಳಬೇಕಾಗ್ತದೆ. ಆ ಸೂಪರ್ವೈಸರ್ಗಳು ಬಂದಾಗ ನಮ್ಮ ಇದಕ್ಕೆ ಕಳಿಸ್ತಾರೆ, ಇನ್ನೆಲ್ಲಿ ಕಳಿಸ್ಲಿ? ಮುಳಬಾಗ್ಲವ್ರಿಗೆ ಕಳಿಸ್ದೆ, ನಾನು ಶ್ರೀನಿವಾಸಪುರಕ್ಕೆ ಕಳ್ಸೋಕ್ಕಾಗುತ್ತಾ? ನಮ್ಮ ಚಿಕ್ಕೂರವ್ರು ಇದ್ದಾರೆ, ನಮ್ಮ ಸ್ನೇಹಿತರು, ಕೇಳಿ, ಕ್ವಾಲಿಟಿ ಬರುತ್ತೆ, ಅವ್ರನ್ನೇ ಕೇಳಿ.
ಹಾಕ್ಕೊಡ್ಬೇಕಂತೆ. ಹೆಂಗೆ ಹಾಕ್ಕೊಡೋಕೆ ಬರುತ್ತೆ? ಹಾಕ್ಕೊಟ್ಟು ಹೆಂಗೆ ಹಾಕ್ಕೊಡೋಕೆ ಬರುತ್ತೆ ಹೇಳಿ? ಅಲ್ಲಿ ಹಾಕ್ಕೊಡ್ತಾರ ಅವರು? ಅಲ್ಲಿ ಹಾಕ್ಕೊಡೋಂಗಿದ್ರೆ ನಾವೇನು ಬೇಕಾದರೂ ಮಾಡ್ಬೋದು. ಅಲ್ಲಿ ಅವ್ರು ಹಾಕ್ಕೊಡೋದಿಲ್ಲ. ನೀವು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕಾಗ್ತದೆ. ಈಗ 5 ಲಕ್ಷ ರೂಪಾಯಿ ನೀವು ಮಾಡಿರೋದು ಯಾವುದಕ್ಕೋಸ್ಕರ ಅಂತಂದರೆ ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಗುಣಮಟ್ಟನ ಚೆನ್ನಾಗಿ ಕಳಿಸ್ಬೇಕು ಅಂತೇಳಿ. ಟೆಸ್ಟೇ ಮಾಡಲ್ಲ. ಎಷ್ಟೋ ಡೈರಿಗಳಲ್ಲಿ ಟೆಸ್ಟ್ ಮಾಡೋದೇ ಇಲ್ಲ. ಹಾಗಾದಾಗ ಏನಾಗ್ತದೆ ಗುಣಮಟ್ಟ? ಇದನ್ನು ನೀವು ಯೋಚನೆ ಮಾಡ್ಕೋಬೇಕು. ನಾನು ಒಂದನ್ನೇ ಹೇಳೋದು, ನಾನು ಇವತ್ತು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಏನಂದರೆ ಏನು ಬರುತ್ತೆ ಅದನ್ನು ಹಾಕಿ. BMC ಅವ್ರಿಗೂ ಅಷ್ಟೇ ನಾನು ಹೇಳ್ತಕ್ಕಂಥದ್ದು, ಏನು ಬರುತ್ತೆ ಅದನ್ನು ಹಾಕಿ, ಆ ಕ್ವಾಲಿಟಿ ಕೊಡಿ. ನೀವು ಯಾಕೆ ಹಾಕ್ಕೊಡ್ಬೇಕು? ಕಳ್ತನ ಮಾಡೋದು ಕಲಿಸ್ತೀರಾ ನೀವೇನೆ? ನೀವು ಯಾವಾಗ ಹಾಕ್ಕೊಡ್ತೀರೋ ಅವ್ರಿಗೆ ಕಳ್ತನ ಮಾಡೋದನ್ನು ನೀವು ಕಲಿಸ್ತಾ ಇದ್ದೀರಿ. ಒಂದು ಯೋಚನೆ ಮಾಡ್ಕೋಬೇಕು. ಯಾಕೆ ಗುಣಮಟ್ಟ ಸ್ಲ್ಯಾಬ್ ಕೊಟ್ಟಿದ್ದಾರಪ್ಪ, ಎಲ್ಲಿ ಯೂನಿಯನ್ನಲ್ಲಿ ನಿಮಗೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ. ಯಾರಿಗೆ ಎಷ್ಟು ಗುಣಮಟ್ಟ ಬಂದರೆ ಎಷ್ಟು ರೇಟ್ ಹಾಕಬೇಕು ಅನ್ನೋದು ನಿಮಗೆ ಗುಣಮಟ್ಟ ಕೊಟ್ಟಿದ್ದಾರೆ. ಹಾಗಿರೋವಾಗ ಬರೀ ನಿಮಗೆ ಕ್ವಾಲಿಟಿಗೆ ದುಡ್ಡೇ ಕೊಡೋಕ್ಕೆ ಬರಲ್ಲ. 8.3 ಕೂಡ ಬರಲ್ಲ, 8.2 ಬರ್ತದೆ. 8.2ಕ್ಕೆ ದುಡ್ಡು ಕೊಡೋಂಥ ಇದಿದೆಯಾ ನಿಮಗೆ? ಇಲ್ಲ. ಆದರೂ ಕೂಡ 8.3 ಹಾಕಿ ದುಡ್ಡು ಕೊಡ್ತೀರಿ. ಕಳ್ತನ ಮಾಡೋದು ನೀವೇ ಕಲಿಸ್ತೀರಿ ಅವ್ರಿಗೆ. ಎಷ್ಟು ಕ್ವಾಲಿಟಿ ಬರ್ತದೆ ನಿಮ್ಮಲ್ಲಿ. ನಾನು ವಿನಂತಿ ಮಾಡೋದು ಏನು ಅಂದರೆ, ಎಷ್ಟು ಕ್ವಾಲಿಟಿ ಬರ್ತದೆ ಮೋಸ ಮಾಡಬೇಡಿ. ಯಾವ ಸೊಸೈಟಿ, ನಾನು ಶತ್ರು ಸೊಸೈಟಿನೇ ಆಗಲಿ ಬಿಡಿ, ಅದು ನೀವು ಮೋಸ ಮಾಡಬೇಡಿ. ಏನು ಕ್ವಾಲಿಟಿ ಬರ್ತದೆ ಆ ಕ್ವಾಲಿಟಿನೇ ನೀವು ಹಾಕ್ಕೊಡಿ. ನೀವು ಒಂದು ಸ್ವಲ್ಪ ದಿನ ಹಾಕ್ಕೊಟ್ರೆ ನಂತರ ಅವರೇ ಎಲ್ಲ ಕ್ವಾಲಿಟಿ ಬರ್ತಾರೆ. ಕ್ವಾಲಿಟಿ ಬರದೇ ಏನಿಲ್ಲ, ಅದರಲ್ಲಿ ಸ್ವಲ್ಪ ಸೇರಿಸ್ತಾರೆ. ಅದೇನು ಸೇರಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ, ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಅದರಿಂದ ಗುಣಮಟ್ಟ ಕಾಪಾಡಿ ನೋಡಿ. ನೀವು ಗುಣಮಟ್ಟ ಕಾಪಾಡಿ, ಗುಣಮಟ್ಟ ಜಾಸ್ತಿಯಾಗಿ ಒಳ್ಳೆ ಇದು ಬಂದರೆ ನೀವು ಏನು ಕೇಳೋದಕ್ಕೂ ನಿಮ್ಗೆ ಅಧಿಕಾರ ಇರ್ತದೆ. ನಿಮಗೆ ಡೆಫಿನೆಟಾಗಿ ಅಧಿಕಾರ ಇರುತ್ತೆ. ನಾವು ನೋಡಿ ಈ ಗುಣಮಟ್ಟ ಮಾಡಿದ್ದೀವಿ, ಇದು ಮಾಡಿದ್ದೀವಿ, ನಮ್ಗೆ ಈ ರೀತಿಯಾದಂಥ ಸವಲತ್ತುಗಳನ್ನ ಕೊಡಿ ಅಂತ ನೀವು ಕೇಳೋಕ್ಕಿರ್ತದೆ. 3 ವರ್ಷಗಳಿಂದ ಈಗ ಮ್ಯಾಟು ಮತ್ತು ಇವು ಎಲ್ಲ ನಿಲ್ಲಿಸಿದ್ವಿ. ಈ ವರ್ಷದಿಂದ ಮ್ಯಾಟು ಮತ್ತು ಮಿಲ್ಕಿಂಗ್ ಮಿಷನ್ನು, ಚಾಪ್ ಕಟ್ರಸ್ಸು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಈಗ ಹತ್ತಿರದಲ್ಲೇ ಜನವರಿನಲ್ಲಿ ಟೆಂಡರ್ಗೆ ಹೋಗ್ತದೆ. ಮಾರ್ಚು ಏಪ್ರಿಲ್ ಅಷ್ಟರೊಳಗೆ ನಿಮಗೆ ರಬ್ಬರ್ ಮ್ಯಾಟು ಮತ್ತು ಇವನ್ನ ಎಲ್ಲ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಆಗ್ತದೆ. ಅನೇಕ ಸವಲತ್ತುಗಳನ್ನು ನಿಮಗೆ ಕೊಡುವಂಥ ಇದನ್ನು ಕೂಡ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಬಟ್ ಅದಕ್ಕೆಲ್ಲ ಕೂಡ ನೀವು ಗುಣಮಟ್ಟ ಕೊಡಿ. ಯಾರು ಗುಣಮಟ್ಟ ಕೊಡಲಿಲ್ವೋ ಅವ್ರನ್ನ ವಾಪಸ್ ಕಳಿಸಿ. 100% ನಿಮಗೆ ಗುಣಮಟ್ಟ ಬರ್ತದೆ. ಯಾಕೆ ಸೂಪರ್ವೈಸರ್ಗೆ ಬಂದಾಗ ಮಾತ್ರ ಬರುತ್ತೆ ಕ್ವಾಲಿಟಿ. ಸೂಪರ್ವೈಸರ್ ಮಾಯ ಆಗೋದ್ರೆ ನಿಮ್ಮ ಕ್ವಾಲಿಟಿನೇ ಬರೋಲ್ಲ. ಯಾಕದು? ಆತ್ಮಾವಲೋಕನ ಮಾಡ್ಕೋಬೇಕು. ನೀವು ಆತ್ಮಾವಲೋಕನ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿನ ಕಳಿಸಿದ್ರೆ ಡೆಫಿನೆಟಾಗಿ ನೀವು ಚೆನ್ನಾಗಿ ಆಗ್ತೀರ, ಸೊಸೈಟಿಗಳು ಚೆನ್ನಾಗಿ ಆಗ್ತದೆ, ನಾವು ಕೂಡ ಅಂದರೆ ಯೂನಿಯನ್ ಕೂಡ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಇನ್ನೂ ಅನೇಕವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಒಕ್ಕೂಟ ಹಮ್ಮಿಕೊಳ್ಳುವಂಥ ಇದಿದೆ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.